ಈ ಕಡೆಯಿಂದ ಸಿ-ಇ-ಟಿ ವಿದ್ಯಾರ್ಥಿಗಳಿಗೆ ಸಿ-ಇ-ಟಿ ಆಪ್ಷನ್ ಟ್ರಿ ಕುರಿತಾಗಿ ಒಂದು ಮುಖ್ಯವಾದ ಒಂದು ಅಪ್ಡೇಟ್ ಬಂದಿದೆ. ನೀವೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿರ್ತೀರ, ಸ್ವಲ್ಪ ಆತಂಕ, ಭಯ ಎಲ್ಲ ಕೂಡ ಆಗ್ತಾ ಇರುತ್ತೆ. ಈ ಟೈಮ್ ಲಾಸ್ಟ್ ಡೇಟ್ ಹತ್ತತ್ರ ಬರ್ತಿದೆ, ಆದರೆ ನಾನು ಇನ್ನೂ ಒಂದು ಆಪ್ಷನ್ ಟ್ರಿನೇ ಮಾಡೋಕ್ಕಾಗಿಲ್ಲ ಅಂತ ನೀವು ಸಾಕಷ್ಟು ಜನ ಭಯ ಪಡ್ಕೊಂಡಿರ್ತೀರ. ಅವ್ರಿಗೆಲ್ಲರಿಗೂ ಕೂಡ ಇದು ಸ್ವಲ್ಪ ಸಮಾಧಾನ ನೀಡ್ಬೋದು. ಆ ರೀತಿ ಇದಕ್ಕೆ ಅವ್ರು ಕೊಟ್ಟಿರುವಂಥ ಅಪ್ಡೇಟು ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ಜೋಸ್ ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡಲ್ಲಿ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ, ನಂತರ KCET ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಇಂಜಿನಿಯರಿಂಗ್ ಬ್ರಾಂಚ್ ಸೆಲೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವುದು ಬ್ರಾಂಚ್ ತೊಗೊಂಡ್ರೆ ಫ್ಯೂಚರಲ್ಲಿ ಯಾವ ರೀತಿ ಜಾಬ್ ಸಿಗುತ್ತೆ ಮತ್ತು ಏನೇನು ಸ್ಕಿಲ್ಗಳನ್ನ ಕಲಿಬೇಕು ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ನಾವು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವು ಸಿ-ಇ-ಟಿ ವಿದ್ಯಾರ್ಥಿಗಳು 2-3 ದಿನದಿಂದ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರೋ ಆಪ್ಷನ್ ಟ್ರಿ ಮಾಡೋಕ್ಕೆ. ಆದರೆ ಕೆಲವ್ರಿಗೆ ಮಾತ್ರ ಆಪ್ಷನ್ ಟ್ರಿ ಮಾಡೋಕ್ಕಾಗಿದೆ, ಇನ್ನೂ ಎಷ್ಟೊಂದು ಜನರಿಗೆ ಆಪ್ಷನ್ ಟ್ರಿ ಮಾಡೋಕ್ಕಾಗಿಲ್ಲ. ಇನ್ನೂ ಎಷ್ಟೊಂದು ಜನ ಒಂದು ಕಾಲೇಜ್ನು ಕೂಡ ಆಪ್ಷನ್ ಟ್ರಿಗೆ ಆ್ಯಡೇ ಮಾಡಿಲ್ಲ. ಆದರೆ ನೀವೆಲ್ಲರೂ ಕೂಡ ನಂಬ್ಕೊಂಡಿರೋದೇ ಸಿ-ಇ-ಟಿ ಆಪ್ಷನ್ ಟ್ರಿನ. ಏನಕ್ಕೆ ಅಂದರೆ ಆಗಲೇ ಇವಾಗ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮೋಸ್ಟ್ ಆಫ್ ದ ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳು ಫಿಲಪ್ ಆಗಿದೆ. ಎಷ್ಟೊಂದು ಜನ ಫಾರ್ಮಸಿಗೆ ಸೇರ್ಕೋಬೇಕು, BSc ಅಗ್ರಿಕಲ್ಚರ್ಗೆ ಸೇರ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಕೌನ್ಸಿಲಿಂಗ್ ಮುಖಾಂತರ. ಆದರೆ ಆಪ್ಷನ್ ಟ್ರಿ ಮಾತ್ರ ಲಿಂಕ್ ಆಕ್ಟಿವೇಟ್ ಆಗುತ್ತೆ, ಆಮೇಲೆ ರಿಮೂವ್ ಆಗುತ್ತೆ, ಆಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ವರ್ ಕ್ರ್ಯಾಶ್ ಆಗಿದೆ ಅಂದ್ಬಿಟ್ಟು ಸರ್ವರ್ ಓಪನ್ ಆಗಲ್ಲ. ಈ ರೀತಿ ಸಾಕಷ್ಟು ಪ್ರಾಬ್ಲಮ್ ಬರ್ತಿದೆ. ಇವ್ರು ಬಂದ್ಬಿಟ್ಟು ಟ್ವಿಟರಲ್ಲಿ ನಮಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ UGCET ಆಪ್ಷನ್ ಟ್ರಿ ಪೋರ್ಟಲ್ ನಾವು ಎನೇಬಲ್ ಮಾಡಿದ ತಕ್ಷಣ ನಮಗೆ KA ಸರ್ವರಲ್ಲಿ ಟೆಕ್ನಿಕಲ್ ಗ್ಲಿಚಸ್ ಬಂದಿದೆ. ಇದಕ್ಕೆ ನಾವು ಸಾರಿನ ಕೇಳ್ತೀವಿ ನಿಮಗೆ. ಆ ಕ್ಯಾಂಡಿಡೇಟ್ಸ್ಗೆ ಎಲ್ಲರಿಗೂ ಕೂಡ ನಾವು ಅಡ್ವೈಸ್ ಮಾಡೋದೇನೆಂದರೆ, ಇವಾಗ ಆಪ್ಷನ್ ಎಂಟ್ರಿ ಪೋರ್ಟಲ್ ಏನಿದೆಯಲ್ಲ ಅದರಲ್ಲಿ ನೀವು ಚಾಯ್ಸಸ್ನೆಲ್ಲ ಅಡ್ವಾನ್ಸ್ ಆಗಿ ಎಲ್ಲನೂ ಕೂಡ ಸೇವ್ ಮಾಡಿ, ಎಲ್ಲ ಸೇವ್ ಆದಮೇಲೆ ನೀವೇನು ಮಾಡಿ ಅಂದರೆ ಲಾಗೌಟ್ ಆಗಿ ಅಂತ ಹೇಳಿದರೆ, ಮತ್ತು ಸ್ಟೇಟ್ ಡಾಟಾ ಸೆಂಟರ್ ಏನಿದೆಯಲ್ಲ ಅವ್ರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರೋ ರೆಸ್ಟ್ಲೆಸ್ ಇಲ್ದೇ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಮತ್ತು ಆಪ್ಷನ್ ಟ್ರಿ ಮಾಡೋಕ್ಕೆ ನಾವು ಎಕ್ಸ್ಟ್ರಾ ಟೈಮ್ನೂ ಕೂಡ ಕೊಡ್ತೀವಿ. ಯಾರೂ ಕೂಡ ಪ್ಯಾನಿಕ್ ಆಗುವಂಥ ಅಗತ್ಯ ಇಲ್ಲ ಅಂತ ಹೇಳಿದರೆ ನಿಮ್ಮ ಆಪ್ಷನ್ ಟ್ರಿ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು. ವೆಯ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಇನ್ನೂ ಯಾರು ಆಪ್ಷನ್ ಟ್ರಿ ಮಾಡಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ನನ್ನ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾಟ್ ಬೋರ್ಡ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.